ಸೈಡ್ಗೆ ಸರ್ ಈ ಸೈಡ್ ಒಂದ್ ಸೈಡ್ ಎಲ್ಲ ಸರ್ ಹೊಲ ಎಲ್ಲ ನಾನು ಉಳ್ಳಾಗಡ್ಡಿ ಹಚ್ಚಿದ್ದೀನಿ ಸರ್. ಇದರಿಂದ ತುಂಬಾ ಚೆನ್ನಾಗಿ ಕಾಲಿಗೆ ಅಂತಾರಲ್ಲ ಸರ್, ಕಾಲಿಗೆ ಆಗುತ್ತೆ ಸರ್, ಹೊಲ ಖಾರ ಆಗುತ್ತೆ. ಮತ್ ಮನೆಗೆ ತಿನ್ಲಿಕ್ಕೆ ಸರ್ ಉಳ್ಳಾಗಡ್ಡಿ ಒಂದು ಸಬ್ಬಸಿಗೆ ಪಲ್ಯ ಸರ್. ಆಮೇಲೆ ಇದು ನಾವು ಕಟಿಂಗ್ ಮಾಡಿದೀನಿ ಸರ್. ಕಟಿಂಗ್ ಮಾಡಿ ನೆಕ್ಸ್ಟ್ ಕಟಿಂಗ್ ಅಲ್ಲಿ ಈ ತರ ಮತ್ತೆ ಚೆನ್ನಾಗಿ ಬರ್ತದೆ ಸರ್. ಮೆತ್ತಿ ಪಲ್ಯ ಸರ್. ನಾವು ನೆಕ್ಸ್ಟ್ ಅಲ್ಲಿ ಇದು ಮಾಡ್ಬೋದು. ಮತ್ತೆ ಸೈಡ್ಗೆ ಈರುಳ್ಳಿ, ಸೈಡ್ಗೆ ಮತ್ತೆ ಇಲ್ಲಿ ಈರುಳ್ಳಿ ಸರ್, ಕಬ್ಬು ಸರ್, ಮಧ್ಯದಲ್ಲಿ ಬೀಟ್ರೂಟ್ ಸೊಪ್ಪು, ಪಾಲಕ್ ಸೊಪ್ಪು ಸರ್. ಇದು ನೋಡಿ ಸರ್, ಈ ರೀತಿಯಾಗಿ ಬೆಳೆದಿದೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಆರ್ಗಾನಿಕ್ ಆಗಿ ಈ ಎಲೆ ನೋಡಿ ಸರ್, ಇದು ಎಷ್ಟು ಚೆನ್ನಾಗಿದೆ. ಈ ಎಲೆ ನೋಡ್ಲಿಕ್ಕೆ ಸರ್ ತುಂಬಾ ಖುಷಿ ಆಗುತ್ತೆ ಸರ್. ಚೆಂಡು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇದು ರೋಗನ ತರಬುತ್ತಿದೆ ಸರ್. ಮತ್ತೆ ಇವು ಕೆಲವಕ್ಕೂ ರೋಗ ಬರೋ ಗೊತ್ತಿಲ್ಲ ಸರ್. ಅದು ತುಂಬಾ ಚೆನ್ನಾಗಿ ಬೀಟ್ರೂಟ್ ಬಂದಿದೆ ಸರ್. ಅದೇ ಸರ್, ನಾನು ಯಾವ್ದು ರಾಸಾಯನಿಕ ಯೂಸ್ ಮಾಡಿಲ್ಲ, ನಾನು ಯಾವ್ದು ಇದು ಮಾಡಿಲ್ಲ ಸರ್. ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದು ನೋಡಿ ಈ ರೀತಿಯಾಗಿ. ಮಣ್ಣು ಸರ್, ಮಣ್ಣಿನ ಇದು ನೋಡಿದ್ರೆ ತುಂಬಾ ಸ್ಮೂತ್ ಆಗಿದೆ ಸರ್ ಮಣ್ಣು. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿದ್ದೀವಿ. ಇವತ್ತು ವಿಶೇಷವಾಗಿ ದೇಶ ಸೇವೆಯನ್ನು ಮಾಡಿ ಬಂದು ಭೂತಾಯಿ ಸೇವೆಯನ್ನು ಮಾಡುವಂಥ ಒಬ್ಬ ವಿಶೇಷ ಯುವ ಕೃಷಿಕನ ಪರಿಚಯ ಮಾಡಿಸ್ತಾ ಇದ್ದೀನಿ. ಸುಮಾರು 17 ವರ್ಷದವರೆಗೂ ಮಿಲಿಟರಿಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ ನಂತರ ನೇರವಾಗಿ ತವರಿಗೆ ಬಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ನಿವೃತ್ತಿಯ ನಂತರ ಹಲವಾರು ಹುದ್ದೆಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಇವ್ರಿಗೆ ಇಷ್ಟವಾದಂಥ ಕೃಷಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಪ್ರೊಫೆಷನ್ ಇರೋರು ಕೃಷಿ ಕಡೆಗೆ ಬರ್ತಾರೆ. ಕೆಲವೊಬ್ಬರು ಪ್ಯಾಷನ್ಗೆ ಬರ್ತಾರೆ, ಕೆಲವೊಬ್ಬರು ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾರೆ. ಆದರೆ ಇವರು ಹೊಸ ಆವಿಷ್ಕಾರಗಳನ್ನು ಮಾಡೋಕ್ಕೆ ಬಂದಿದ್ದಾರೆ. ತಮಗೆ ಇರುವ ಜ್ಞಾನವನ್ನು ಅಭಿವೃದ್ಧಿಗೊಳಿಸೋಕ್ಕೆ ಬಂದಿದ್ದಾರೆ. ಹಲವಾರು ಥರದ ತರಕಾರಿ ಬೆಳೆಯನ್ನು ಕಬ್ಬಲ್ಲಿ ಬೆಳೆದು ಯಶಸ್ವಿಯನ್ನು ಕಂಡಿದ್ದಾರೆ. ಇತರ ರೈತರಿಗೂ ಮಾದರಿಯಾಗಿದ್ದಾರೆ ಅಂತ ವಿಶೇಷವಾದಂಥ ಕೃಷಿಕರನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ನಮಸ್ತೆ ಸರ್. ಸರ್ ನಮಸ್ಕಾರ ಸರ್. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ಸರ್ ನನ್ನ ಹೆಸರು ಮನೋಜ್ ದೇಸಾಯಿ ಅಂತ ಹೇಳಿ ಸರ್. ನಮ್ಮ ಊರು ಗುಡಸ್, ಹುಕ್ಕೇರಿ ತಾಲೂಕು ಸರ್, ಬೆಳಗಾವಿ ಡಿಸ್ಟಿಕ್ ರೀ. ನಾವು 17 ವರ್ಷ ಕಾಲ ಭಾರತೀಯ ಸೇನೆಯಲ್ಲಿದ್ದು 17 ವರ್ಷ ಕಾಲ ಮುಗಿಸ್ಕೊಂಡು ಸರ್ ನಾವು ಭೂತಾಯಿ ಸೇವೆ ಮಾಡಕ್ಕೆ ಸರ್ ಬಂದಿದ್ದೀನಿ ಸರ್. ಫಸ್ಟ್ ಆಫ್ ಆಲ್ ನೀವು ನಮ್ಮ ಹೊಲಕ್ಕೆ ಬಂದಿದ್ದೀರಿ ಸರ್. ತಮಗೂ ಈ ಚಾನಲ್ ಮುಖಾಂತರ ಧನ್ಯವಾದಗಳು ಸರ್. ನಿಮಗೆ ನಿಮ್ಮಂತವ್ರೆ ನಮಗೆ ಬೇಕು ಸರ್. ನಿಮ್ಮಿಂದ ನೀವು ಬರೋ ಸರ್ ನನಗೆ ಭಾಳ ಖುಷಿ ಆಯ್ತು ಸರ್. ನಿಮ್ಮಿಂದ ನಮಗೆ ಭಾಳ ಖುಷಿ ಆಯ್ತು ಸರ್. ಆಕ್ಚುಲಿ ನಿಮ್ಮ ವಿಡಿಯೋಗಳನ್ನೆಲ್ಲ ನೋಡ್ತೀನಿ ಸರ್. ನೋಡೇ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ ಸರ್. ತುಂಬಾ ಸಂತೋಷ ಆಯ್ತು ನೀವು ಬಂದಿದ್ದಕ್ಕೆ ಸರ್. ಟೋಟಲ್ ಆಗಿ ಎಷ್ಟು ಎಕರೆ ಐತೆ ಸರ್? ಸರ್ ನಮ್ದು 2.5 ಎಕರೆ ಇದೆ ಸರ್ ಇಲ್ಲಿ. 2.5 ಎಕರೆಯಲ್ಲಿ ಯಾವ ತರ ಡಿವೈಡ್ ಮಾಡ್ಕೊಂಡ್ರಿ ಸರ್? ಸರ್ ನಾನು 1 ಎಕರೆ ಬೇರೆ ಮಾಡಿದ್ದೀನಿ ಸರ್. 1 ಎಕರೆ ನಮ್ಮ ಮನೆ ಹತ್ರ ಇದೆ. ನಾನು 1 ಎಕರೆಯಲ್ಲಿ ಸರ್ ಕಬ್ಬು ಬೆಳೆದು ಅದರಲ್ಲಿ ಸರ್ ವಿಧವಾಗಿ ನಾನು ಕಾಯಿಪಲ್ಯಗಳನ್ನು ಬೆಳೆದ ಇದ್ದೀನಿ ಸರ್. ಯಾಕಂದ್ರೆ ನಾನು ಇಲ್ಲಿ ಬಂದು ಅದನ್ನೇ ನೋಡಿದೆ ಸರ್. ನಾವು ಕಾಯಿಪಲ್ಯಗಳಿಗೆ ಸರ್ ತುಂಬಾ ಸ್ಪ್ರೇ ಕೊಡ್ತಾ ಇದೀವಿ ಸರ್. ಅನಾವಶ್ಯಕವಾಗಿ ಸ್ಪ್ರೇ ಕೊಡ್ತಾ ಇದೀವಿ. ಒಂದು ಸ್ವಲ್ಪ ರೋಗ ಬಂದ್ರೆ ಭೀ ನಾವು ಸ್ಪ್ರೇ ಕೊಡ್ತಾ ಇದೀವಿ ಸರ್. ಸ್ಪ್ರೇ ಬದಲಾಗಿ ನಾವು ಏನೋ ಆರ್ಗ್ಯಾನಿಕ್ ಆಗಿ ಏನು ಮಾಡ್ಬೇಕಂತೇಳಿ ನಾನು ಸ್ವಲ್ಪ ತಿಳ್ಕೊಂಡು ಕಣ್ಣೀರು ಮಟ್ಟಗಳ ವಿಡಿಯೋ ನೋಡಿ, ನಿಮ್ಮೂ ಸ್ವಲ್ಪ ವಿಡಿಯೋ ನೋಡಿ ಸರ್. ಎಲ್ಲ ನೋಡಿ ನಾನು ಈ ಕಾಯಿಪಲ್ಯಗಳನ್ನ ತರತರಾಗಿ ಬೆಳೆದಿದ್ದೀನಿ ಸರ್. ಒಂದ್ಸಲ ನಾನು ಬೆಳೆದು ಹೋದ ವರ್ಷ ಸರ್ ನಾನು ತುಂಬಾ ಸಕ್ಸಸ್ ಆಗಿದ್ದೆ. ಅದಕ್ಕೆ ಸರ್ ಈ ಸಲ ಮತ್ತೆ ಹೆಚ್ಚಿಗೆ ಮಾಡಿದ್ದೀನಿ ಸರ್. ನಾನು ಹೆಚ್ಚಿಗೆ ಪ್ರಮಾಣದಲ್ಲಿ ಮಾಡಿ ಸರ್. ಈ ಪ್ಲಾಟ್ ಅಲ್ಲಿ ಯಾವ ವೆರೈಟಿ ಕಬ್ಬು ಐತ್ರಿ? ಏನ್ ಅಂತರದಾಗ ನಾಟಿ ಮಾಡಿರಿ ಸರ್? ನಾನು 86032 ಸರ್ 32 ಅಂತೇಳಿ ಕಬ್ಬನ್ನ ನಾಟಿ ಮಾಡಿದ್ದೀನಿ ಸರ್. ಸರ್ ನಾನು ಟ್ರೈ ಮಾಡಿದ್ದೀನಿ ಸರ್. ಉದ್ದವಾಗಿ ತುಳಿದಿಲ್ಲ ಸರ್, ನಾನು ಅಡ್ಡವಾಗಿ ತುಳಿದಿದ್ದೀನಿ. ಅಡ್ಡವಾಗಿ ತುಳಿದ್ರಿಂದ ಸರ್ ತುಂಬಾ ಚೆನ್ನಾಗಿ ನಮ್ದು ಕಬ್ಬು ಬಂದಿದೆ ಸರ್. ಅಡ್ಡ ತುಳಿದಿದ್ದೀನಿ ಸರ್. ಅಂತರ ಏನ್ ಇಟ್ರಿ ಸರ್? ಸರ್ 2 ಫೀಟ್ ಸ್ವಲ್ಪ ಇಟ್ಟಿನಿ ಸರ್. ನಾವ್ ಏನ್ ಮಾಡ್ತೀವಿ ಸರ್, ಲೈನ್ ಗುಂಟ ಇಟ್ಕೊಂಡು ಹೋಗ್ತೀವಿ ಸರ್. ಅದನ್ನ ನಾವು ತುಳಿತೀವಿ. ಸ್ವಲ್ಪ ಅಂತರ ಅಷ್ಟೊಂದು ನನಗೆ ಇದು ಮಾಡಿಲ್ಲ ಸರ್. ಇದು 4.5 ಫೂಟ್ ಆಗಲ್ಲ ಸರ್. 2 ಫೂಟ್ಗೆ ನಾನು ಕಬ್ಬ ತುಳಿದಿದ್ದೀನಿ. ಎಷ್ಟು ದಿನದಾದ್ರಿ ಇದು ಸರ್? ಇದು 2 months 10 days ಸರ್. ಇದು 2 ತಿಂಗಳು 10 ದಿನ ಸರ್. ಅಂದ್ರೆ ನೀವು ಯಾವ ತರ ಇದರಲ್ಲಿ ತರಕಾರಿಗಳನ್ನ ಅಳವಡಿಸ್ಕೊಳ್ತೀರಿ ಸರ್? ಸರ್ ನಾನು 2 ಭಾಗವಾಗಿ ಮಾಡಿದ್ದೀನಿ ಸರ್. ಒಂದು ಮಾರ್ಲಿಕ್ಕೆ ಬೇರೆ ಮಾಡಿದ್ದೀನಿ ಸರ್, ಒಂದೇ ಮನೆಗೋಸ್ಕರ ಬೇರೆ ಮಾಡಿದ್ದೀನಿ ಸರ್. ನಾನು ಒಂದೇ ಸಾಲಲ್ಲಿ ಸರ್ ಫಸ್ಟ್ಗೆ 4 ವಿಂಗಡಿ ಮಾಡಿದ್ದೀನಿ. ಒಂದು ಸರ್ ಮನೆಗೆ ಕೊತ್ತಂಬರಿಗೆ ನಾವು ತುಂಬಾ ಸ್ಪ್ರೇ ಮಾಡೋದ್ರಿಂದ ನಮ್ಮ ಹೆಲ್ತ್ ಸರಿ ಉಳಿತಾ ಇಲ್ಲ ಸರ್. ಅದಕ್ಕೆ ನಾನೇನು ಮನೆಗೋಸ್ಕರ ಕೊತ್ತಂಬರಿ, ಮೆತ್ತೆ ಸರ್, ಆಮೇಲೆ ಸಬ್ಬಸಿಗೆ ಈ ತರನಾಗಿ ಒಂದು ಲೈನಲ್ಲಿ, ಒಂದೇ ಲೈನಲ್ಲಿ ಸರ್ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮೆತ್ತೆ ಈ ತರ ಮಾಡಿದ್ದೀನಿ. ಮತ್ತೆ 15 ದಿನ ಬಿಟ್ಟು ಮತ್ತೆ ಬೇರೆ ಸಾಲಲ್ಲಿ ಮತ್ತೆ ಕೊತ್ತಂಬರಿ ಮತ್ತೆ ಮೆತ್ತೆ ಸಬ್ಬಸಿಗೆ ಪಾಲಕ್ ಸರ್ ಮೂಲಂಗಿ ಈ ತರ ಮಾಡ್ಕೊಂಡು ಡಿವೈಡ್ ಆಗಿ, ಅದೇ ನಮ್ಗೆ ಪ್ರತಿ ತಿಂಗಳು ಅದು ಬರ್ತಾ ಇರ್ಬೇಕು ಸರ್, ರೆಗ್ಯುಲರ್ ಆಗಿರ್ಬೇಕು. ಅದೇ ರೀತಿ ಮಾಡ್ಕೊತೀನಿ ಸರ್. ಮತ್ತೆ 3 months ಬೇರೆ ಮೆಣಸಿನ ಗಿಡ ಹಚ್ಚಿದ್ದೀನಿ ಸರ್. ಬದನೆ ಗಿಡ ಒಂದು 40 ಹಚ್ಚಿದ್ದೀನಿ ಸರ್. ಮೆಣಸಿನ ಗಿಡ ಒಂದು 10 ಫೂಟಿಗೆ ಒಂದೊಂದು ಹಚ್ಚಿದ್ದೀನಿ ಸರ್. ಅದು ಸಾಲಲ್ಲಿ ಕಬ್ಬಿನ ಸಾಲಲ್ಲಿ ಮಾಡಿದ್ದೀನಿ ಸರ್. ಈ ತರ
ಯಾಕಂದ್ರೆ ಸರ್ ನಮ್ಗೆ ನಾಳೆ ಕಬ್ಬು ನಾವು ತೆಗೆದ್ವಿ ಅಂದ್ರೆ ಬಿ ಸರ್ ಅದು ಈ ತರ ಆಗಿ ನಮ್ಮಲ್ಲಿ ಇಲ್ಲಿ ಉಳಿಬೇಕು ಸರ್ ಅದು. ಇದು ಕಬ್ಬಿಂದ ನಾವು ಸಾಲು ಮುರಿದ ಇಲ್ಲಿ ಬರುತ್ತೆ ಸರ್ ಅದು. ಆವಾಗ ನಮ್ಗೆ ಇದು ಕಬ್ಬು ಹೋಗುವವರೆಗೆ ಸರ್ ಮೆಣಸಿನಕಾಯಿ ಬರುತ್ತೆ ಸರ್. ಅಂದ್ರೆ ಇದು ಮೆಣಸಿನ ಗಿಡ ಬರುತ್ತೆ ಸರ್. ಇದು ಮಾಡಿರಿ ಸರ್ ಮೊದಲಿಗೆ ಅಲ್ಲಿ ಮೆಣಸಿನ ಗಿಡ ಮಾಡಿದ್ವಿ ಸರ್. ಆಮೇಲೆ ಸ್ವಲ್ಪ ಮನೆಗೋಸ್ಕರ ಸರ್ ಕಡ್ಲಿನ ಹಾಕಿದೀವ್ರಿ. ಕಡ್ಲಿ ನಡುವ ಸಾಲನಾಗ ಹಾಕೊಂಡ್ರೆ ಸರ್ ನಡುವೆ ಬೋದ್ ಮೇಲೆ ಹಾಕಿದಿವ್ರಿ. ನಡುವೆ ಒಂದು ಡ್ರಿಪ್ ಬಿಟ್ಟಿದಿವ್ರಿ. ಆ ಕಡೆ ಈ ಕಡೆ ಅದು ಸ್ವಲ್ಪ ತಗೊಳುತ್ತೆ ಸರ್. ಈ ಕಡೆ ಏನಾಯ್ತು ಸರ್ ಸೈಡಿಗೆ ಸರ್ ಈ ಸೈಡ್ ಒಂದ್ ಸೈಡ್ ಎಲ್ಲ ಸರ್ ಹೊಲ ಎಲ್ಲ ನಾನು ಉಳ್ಳಾಗಡ್ಡಿ ಹಚ್ಚಿದ್ದೀನಿ ಸರ್. ಇದರಿಂದ ತುಂಬಾ ಚೆನ್ನಾಗಿ ಕಾಲಿಗೆ ಅಂತಾರಲ್ಲ ಸರ್, ಕಾಲಿಗೆ ಆಗುತ್ತೆ ಸರ್. ಹೊಲ ಖಾರ ಆಗುತ್ತೆ. ಮತ್ ಮನೆಗೆ ತಿನ್ಲಿಕ್ಕೆ ಸರ್ ಉಳ್ಳಾಗಡ್ಡಿ ಅಂದ್ರೆ ಪ್ರತಿಯೊಂದು ಸಾಲಿಗೆ ಸರ್ ನಾನು ರೈಟ್ ಸೈಡ್ ಅಲ್ಲಿ ನಾನು ಉಳ್ಳಾಗಡ್ಡಿ ಮಾಡಿದೀನಿ ಸರ್. ಪ್ರತಿಯೊಂದು ಸಾಲಲ್ಲಿ ಸರ್. ಮತ್ತೆ 10 ಫೀಟಿಗೆ ಒಂದೊಂದು ಸರ್ ಗೊಂಜಾಳ ಸರ್. ಗೊಂಜಾಳ ಚೆನ್ನಾಗಿ ಬೆಳೆದಿದೆ ಸರ್. ಮೇವಿಗೋಸ್ಕರ ಮಾಡಿದ್ವಿ. ಬಟ್ ತುಂಬಾ ಚೆನ್ನಾಗಿ ಎತ್ತರವಾಗಿ ಬೆಳೆದಿದೆ ಸರ್. ಇದು ತುಂಬಾ ಇನ್ನೂ ಅಲ್ಲಿ ನೋಡಿ ಸರ್. ಬೀಟ್ರೂಟ್ ಹಾಕಿರಿ? ಹಾ ಸರ್. ಇದೆಲ್ಲ ಬೀಟ್ರೂಟ್ ರೀ. ಇಲ್ಲಿ ಎಲ್ಲ ಸರ್ ಇದು ಬೀಟ್ರೂಟ್ ರೀ. ಎಲ್ಲಿ ಅಂದ್ರೆ ಇದು ಮಾರ್ಲಿಕ್ಕೆ ಮಾಡಿದೀನಿ ಸರ್. ಇದನ್ನ ಕಮರ್ಷಿಯಲ್ ಆಗಿ ಸರ್. ಇದು ಪ್ಯೂರ್ ಆರ್ಗ್ಯಾನಿಕ್ ಆಗಿದೆ ಸರ್. ನಾನು ಇದಕ್ಕೆ ನಮ್ದು ಗೋಕೃಪಾಮೃತ, ಜೀವಾಮೃತ, ನಮ್ ಎರೆಹುಳ ಗೊಬ್ಬರ ಸರ್ ಈ ರೀತಿಯಾಗಿ ಬಿಟ್ಟಿದ್ದೀನಿ ಸರ್. ಈಗ ಯಾವುದೇ ರಾಸಾಯನಿಕ ಪದ್ಧತಿ ಯೂಸ್ ಮಾಡಿಲ್ಲ ಸರ್ ನಾನು. ಮುಲ್ಲಂಗಿ ಕಾಯಿ ಬಂದದ್ರಿ? ಹಾ ಸರ್. ಮುಲ್ಲಂಗಿ ಇದು ಫಸ್ಟ್ ರೋ ಆಗಿತ್ತು ಸರ್. ಅವಾಗ ಇದು ಉಳಿದಿದೆ ಸರ್. ಇದು ನಾನು ಆಗಲೇ ಹೇಳಿದಾಗೆ ಸರ್ ನಮ್ಮ ಮನೆಗೋಸ್ಕರ ಸರ್ ನಾನು ಎರಡು ರೀತಿಯಾಗಿ ಮಾಡಿದ್ದೀನಿ. ಇದು ಹಳೇದು ಸರ್. ಇಲ್ಲಿ ಇದು ಖರಾಬ್ ಆಗಿದೆ ಸರ್. ಅಲ್ಲಿ ಚೆನ್ನಾಗಿದೆ ಅದನ್ನ ತೋರಿಸ್ತೀನಿ ಸರ್ ನಾನು. ಇಲ್ಲಿ ನಾವು ಸಬ್ಬಸಿಗೆ ಸರ್, ಮೆತ್ತೆ, ಕೊತ್ತಂಬರಿ, ಇದು ಫಸ್ಟ್ ಲೈನ್ ಸರ್. ಇಲ್ಲಿ ಬೀಟ್ರೂಟ್ ಇದೆ ಸರ್. ಚೆನ್ನಾಗಿ ತುಂಬಾ ಚೆನ್ನಾಗಿ ಬಹುತ್ ತುಂಬಾ ಇದೆ ಸರ್. ಇದರಿಂದ ಒಂದು ಸರ್ ಕಳೆ ಹೆಚ್ಚಿಗೆ ಬರಲ್ಲ ಸರ್. ಹೌದ್ರಿ. ನಾವು ಈ ಕಳೆ ನಾಶಕ ಬಡಿತೀವಿ, ಅದನ್ನ ಬಡಿಯೋದು ತಪ್ಪುತ್ತೆ ಸರ್. ಇಲ್ಲಿ ನಾನು 2 ಸಲ ಕಸ ತೆಗಿಸಿದ್ದೀನಿ ಸರ್ ಇದರಲ್ಲಿ. ಸರ್ ಮುಂದ್ಗಡೆ ಬನ್ನಿ ಸರ್. ಇದ್ರಲ್ಲೇ ಮತ್ತೆ ಶೇಂಗಾ ಹಾಕೊಂಡಿರಿ? ಹಾ ಸರ್. ಇಲ್ಲಿ ಶೇಂಗಾ ಹಾಕಿದೀನಿ ಸರ್. ಇಲ್ಲಿ ನೋಡ್ಬೋದು ಸರ್. ತುಂಬಾ ಚೆನ್ನಾಗಿ ಶೇಂಗಾ ಬರ್ತಾ ಇದೆ ಸರ್ ಈಗ. ಸೂಪರ್ ಸರ್. ಹಾ ಸರ್. ಶೇಂಗಾ ಸ್ವಲ್ಪ ಮನೆಗೋಸ್ಕರ ಸರ್. ಎಲ್ಲ ಇದು ಮನೆಗೆ ನಮ್ಮ ಹೊಲ ಇದ್ದಲ್ಲಿ ನಾವು ಮಾಡ್ಕೊಂಡ್ರೆ ಒಳ್ಳೇದು ಸರ್, ಚೆನ್ನಾಗಿರುತ್ತೆ. ಇಲ್ಲಿ ಶೇಂಗಾ ಇದೆ ಸರ್. ಇಲ್ಲೆಲ್ಲ ಮೆಂತೆ ಹಾಕೊಂಡಿರಿ? ಮೆಂತೆ ಹಾಕಿದ್ದೆ ಸರ್. ಇದು ಸ್ವಲ್ಪ ಉಳಿತು ಸರ್. ಬೀಜಕ್ಕೆ ಬಂದಿದೆ, ಬೀಜಕ್ಕೋಸ್ಕರ ಬಿಟ್ಟಿದ್ದೀನಿ ಸರ್. ನಂಗೆ ತುಂಬಾ ಮತ್ತೊಂದೇನು ಖುಷಿ ಅಂದ್ರೆ ಸರ್, ನಾನು 80 ರೂಪಾಯಿ 1 kg ಗೊಂಜಾಳ ತಂದಿದ್ದೆ ಸರ್. ಅಲ್ಲಿಗೊಂದು ಒಂದು 3 ಸ್ಟೆಪ್ಪಿಗೆ ಒಂದೊಂದು ಒಕ್ಕತ್ ಬಂದಿದೆ ಸರ್, ಮೇವಿಗೋಸ್ಕರ ಅಂತೇಳಿ. ಬಟ್ ಇದನ್ನ ಕೆತ್ತಕ್ಕೆ ಮನಸ್ಸು ಬರ್ತಾ ಇಲ್ಲ ಸರ್. ಅಷ್ಟೊಂದು ಚೆನ್ನಾಗಿ ಬಂದಿದೆ. ಎಲ್ಲರೂ ಔಷಧ ಬೇಕಾ, ಸ್ಪ್ರೇ ಬೇಕಂತ ಹೇಳಿದ್ರು. ಬಟ್ ಸ್ಪ್ರೇ ಇಲ್ದೇನೆ ಸರ್ ಇಷ್ಟು ಚೆನ್ನಾಗಿ ಗೊಂಜಾಳ ಬಂದಿದೆ ಸರ್. ಹೆಲ್ದಿ ಆಗಿದೆ. ಅದಕ್ಕೆ ಇದನ್ನ ಮೇವಿಗೋಸ್ಕರ ತೆಗೆದು ಇದು ಮಾಡ್ತೇವೆ. ಎಲ್ಲದಕ್ಕೂ ಸರ್ 2 ಬಗಲ ಕೊಟ್ಟಿದೆ. ಆರ್ಗ್ಯಾನಿಕ್ ಆಗಿ ಹೆಲ್ದಿ ಆಗಿದೆ ಸರ್. ಇದು ತುಂಬಾ ಹೆಲ್ದಿಯಾಗಿ ಬಂದಿದೆ ಸರ್. ಸರ್ ಅದೇ ರೀತಿಯಾಗಿ ಸರ್ ಇಲ್ಲಿ ನಾವು ಇದು ಸಬ್ಬಸಿಗೆ ಪಲ್ಯ ಸರ್. ನಮ್ಮ ಮನೆಗೋಸ್ಕರ ನಾವು ಸಬ್ಬಸಿಗೆ ಪಲ್ಯನ ಯೂಸ್ ಮಾಡಿದೀವಿ ಸರ್. ಸಬ್ಬಸಿಗೆ ಅಲ್ಲಿದು ಮುಗೀತು ಸರ್. ಆ ಕಡೆ ಹೊಲದಲ್ಲಿ ಅರ್ಧ ಎಕರೆ ಬೇರೆ ಇತ್ತು. ಇದೀಗಲ್ಲಿ ಸೆಕೆಂಡ್ ಟೈಮ್ ಹಾಕಿದ್ದು ಸರ್. ಇದು ನೆಕ್ಸ್ಟ್ ಕಾಂಬಿನೇಷನ್ ಮಾಡ್ರಿ ಸರ್. ಸರ್ ಇಲ್ಲೂ ಅದೇ ತರ ಸರ್. ಇಲ್ಲಿ ಒಂದು ಸಬ್ಬಸಿಗೆ ಪಲ್ಯ ಸರ್. ಆಮೇಲೆ ಇದು ನಾವು ಕಟಿಂಗ್ ಮಾಡಿದೀನಿ ಸರ್. ಕಟಿಂಗ್ ಮಾಡಿ ನೆಕ್ಸ್ಟ್ ಕಟಿಂಗ್ ಅಲ್ಲಿ ಈ ತರ ಮತ್ತೆ ಚೆನ್ನಾಗಿ ಬರ್ತಾ ಇದೆ ಸರ್. ಮೆತ್ತಿ ಪಲ್ಯ ಸರ್. ನಾವು ನೆಕ್ಸ್ಟ್ ಅಲ್ಲಿ ಇದು ಮಾಡ್ಬೋದು. ಮತ್ತೆ ಸೈಡ್ಗೆ ಈರುಳ್ಳಿ, ಸೈಡ್ಗೆ ಮತ್ತೆ ಇಲ್ಲಿ ಈರುಳ್ಳಿ ಸರ್. ಕಬ್ಬು ಸರ್. ಮಧ್ಯದಲ್ಲಿ ಬೀಟ್ರೂಟ್ ಸರ್. ಆಮೇಲೆ ಮತ್ತೆ ಸರ್ ಇಲ್ಲಿ ಬರ್ಬೋದು ಸರ್. ಇದು ನನಗೆ ತುಂಬಾ ಖುಷಿ ಕೊಡೋ ಸಂಗತಿ ಸರ್. ಇದು ಪಾಲಕ್ ಸೊಪ್ಪು ಸರ್. ಇದು ನೋಡಿ ಸರ್, ಈ ರೀತಿಯಾಗಿ ಬೆಳೆದಿದೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಆರ್ಗ್ಯಾನಿಕ್ ಆಗಿ ಈ ಎಲೆ ನೋಡಿ ಸರ್. ಇದು ಎಷ್ಟು ಚೆನ್ನಾಗಿದೆ. ಈ ಎಲೆ ನೋಡ್ಲಿಕ್ಕೆ ಸರ್ ತುಂಬಾ ಖುಷಿ ಆಗುತ್ತೆ. ಮತ್ತೆ ಇದನ್ನ ನಾವು ಪಾಲಕ್ ಪನ್ನೀರ್ ಆಗಿ, ಪಾಲಕ್ ಪಲ್ಯ ಆಗಿ ಸರ್, ಇದರಲ್ಲಿ ತುಂಬಾ ವಿಟಮಿನ್ಸ್ ಇರುತ್ತೆ. ಅದಕ್ಕೆ ಸರ್ ಇದನ್ನ ನಾವು ಮನೆಗೆ ಸ್ವಲ್ಪ 20 ಫೂಟ್ ಸರ್ ಹಾಕಿದೀನಿ. ಎಲ್ಲ ಹಿಂಗ್ ಮಾಡಿದೀನಿ ಸರ್. ಆಮೇಲೆ ಇದು ಕೊತ್ತಂಬರಿ ಸರ್. ಇಲ್ಲಿ ಕೊತ್ತಂಬರಿ ನೋಡ್ಬೋದು ಸರ್. ಈ ತರ ಕೊತ್ತಂಬರಿ ಹಾಕಿದೀವಿ. ದಿನಾಲು ಮನೆಗೆ ಸ್ವಲ್ಪ ಬೇಕಾದ್ರೆ ಕಟ್ ಮಾಡ್ಕೊಂಡು ಹೋಗ್ತೀವಿ ಸರ್. ನೆಕ್ಸ್ಟ್ ಅದೇ ಮತ್ತೆ ಬರುತ್ತೆ ಸರ್ ಇದ್ರ ರೀತಿಯಾಗಿ. ಮಾರಾಟನೂ ಮಾಡ್ತೀರಿ ಇದರಲ್ಲಿ? ಮಾರಾಟ ಸರ್ ಇದು ಕೊತ್ತಂಬರಿ ಇದೊಂದು ಮಾಡಲ್ಲ ಸರ್. ಬಟ್ ನಾನು ಟೊಮೆಟೊ, ಬೀಟ್ರೂಟ್ ಸರ್, ಉಳ್ಳಾಗಡ್ಡಿ ಮಾರಾಟ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಸರ್ ಇಲ್ಲಿ ಒಂದು 10 ರಿಂದ 20 ಬದನೆ ತರವು ಇದೆ ಸರ್. ಎಷ್ಟು ಚೆನ್ನಾಗಿದೆ ನೋಡಿ ಸರ್. ಇದು ಬದನೆನ ಹಾಕಿರಿ? ಇದು ಬದನೆ ತರವು ಸರ್. ನಮ್ಮ ಮನೆಗೋಸ್ಕರ ಬದನೆ ತರವು ಹಾಕಿದೀನಿ. ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ ಸರ್. ಇದು ಈಗ ಕಾಯಿ ಆಗ್ತಾ ಇದೆ ಸರ್. ಇಲ್ಲಿ ಮಿಡಿ ಎಲ್ಲ ಬರ್ತಾ ಇದೆ ಸರ್. ಅದೇ ರೀತಿ ಹಾಕೊಂಡಿರಿ ಸರ್. ಹೂವನ ಹಾಕಿರಿ? ಹೂವು ಹಾಕಿನಿ ಸರ್. ಅಲ್ಲಿ ಹೂವು ಮುಂದ್ಗಡೆ ತೋರಿಸ್ತೀನಿ ಸರ್. ಈ ಮೆಣಸಿನಕಾಯಿ ಎಷ್ಟು ಅವ್ರಿ? 10 ಫೂಟಿಗೆ ಒಂದು ಮೆಣಸಿನ ಗಿಡ ಇದೆ ಸರ್. 10 ಫೂಟಿಗೆ? ಹಾಂ ಸರ್. ಇದು ಸರ್ ನಾವು 2 ರೀತಿಯಾಗಿ ಯೂಸ್ ಮಾಡ್ಬೋದು. ರೇಟ್ ಬಂದರೆ ಸರ್ ಮಾರ್ಬೋದು. ರೇಟ್ ಬರಲಿಲ್ಲ ಅಂದರೆ ಸರ್ ನಾವು ಮನೆಗೋಸ್ಕರ ನಾವೇನು ಖಾರ ಪುಡಿ ರೆಡಿ ಮಾಡ್ತೀವಲ್ಲ ಸರ್, ಅದನ್ನ ಹಣ್ಣು ಮಾಡಿ ಒಣಸಿ ಖಾರ ಪುಡಿಯನ್ನು ರೆಡಿ ಮಾಡ್ಕೋಬೋದು ಸರ್ ನಾವು. ಸರ್ ಮುಂದ್ಗಡೆ ಬನ್ನಿ ಸರ್. ಹೂವು ಚೆನ್ನಾಗಿದೆ ಸರ್. ಇಲ್ಲಿ
ಮೆಕ್ಕೆಜೋಳನು ಭಾಳ ಚಂದ ಬಂದದ್ರಿ ಸರ್ ಭಾಳ ಚಂದ ಆಗೈತ್ರಿ ಸರ್. ಸರ್ ಅದೇ ರೀತಿಯಾಗಿ ಇಲ್ಲಿ ಕಬ್ಬಾನು ನೋಡ್ಬೋದು ಸರ್. ಕಬ್ಬು ನೋಡಿ ಸರ್ ತುಂಬಾ ಚೆನ್ನಾಗಿ ಮರೆ ಹೊಡೆದಿದೆ ಸರ್. ಇಲ್ಲಿ ಕಬ್ಬಿಗೂ ಏನು ತೊಂದರೆ ಆಗಿಲ್ಲ, ಏನು ಅಷ್ಟೊಂದು ತೊಂದರೆ ಆಗಿಲ್ಲ ಸರ್. ನಾನು ಎಲ್ಲರೂ ತೊಂದರೆ ಆಗ್ತಾ ಅಂತಾರೆ ಸರ್, ಬಟ್ ನನಗೇನು ಅದು ಅನಿಸ್ಲಿಲ್ಲ ಸರ್. ಇನ್ನು ಕಬ್ಬಿನ ಬಗ್ಗೆ ನಾವು ಇದು ಮಾಡ್ಬೋದು ಸರ್. ಸರ್ ಅದೇ ರೀತಿಯಾಗಿ ನಾನು ಮತ್ತೊಂದು ಸರ್ ಇಲ್ಲಿ ಚೆಂಡುವನ್ನ ಯೂಸ್ ಮಾಡಿದ್ದೀನಿ ಸರ್. ಚೆಂಡು ಯಾಕಂದ್ರೆ ಸರ್ ಇದು ರೋಗ ನಿರೋಧಕ ಸರ್. ಇದು ಚೆಂಡುವನ್ನ ಒಂದೊಂದು ಲೈನ್ ದಂಡಿಗೆ ಸರ್ ಹಚ್ಚಿದೀನಿ ರೀ. ನಿನ್ನೆ ಸ್ವಲ್ಪ ಹೂವು ಹರಿದಿದಾರ್ರಿ. ಮತ್ತ ಇಲ್ಲೊಂದು ಸಸ್ತಿಕ್ ಒಂದು ಮಾಡಿದೀನಿ ಸರ್ ನಾನು. ಸ್ವಸ್ತಿಕ್ ಟೈಪ್ ಮಾಡಿರಿ? ಹಾ ಸರ್, ಚೆಂಡುವಿನಾಗ ಒಂದು ಸಸ್ತಿಕ್ ಮಾಡಿದೇನ್ರಿ. ಇಲ್ಲಿ ನಮ್ಮ ರೋಡ್ ನಿಯರ್ ಚಂದ ಕಾಣ್ತೈತೆ ಸರ್. ಮತ್ತ ಅದೇ ರೀತಿಯಾಗಿ ಸರ್ ಚೆಂಡು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇದು ರೋಗನ ತರಬುತ್ತಿದೆ ಸರ್. ಮತ್ತೆ ಇವು ಕೆಲವಕ್ಕೂ ರೋಗ ಬರೋ ಗೊತ್ತಿಲ್ಲ ಸರ್. ಅದು ತುಂಬಾ ಚೆನ್ನಾಗಿ ಬೀಟ್ರೂಟ್ ಬಂದಿದೆ ಸರ್, ಭಾಳ ಚಂದ ಬಂದಿದೆ. ಅದೇ ರೀತಿಯಾಗಿ ಸರ್ ನಮ್ದು ಇಲ್ಲಿ ಟೊಮೆಟೊ ನೋಡ್ಬೋದು ಸರ್. ನಾನು ಸ್ವಲ್ಪ ಟೊಮೆಟೊನ ಹಚ್ಚಿದ್ದೀನಿ ಸರ್, ಅದು ಆರ್ಗ್ಯಾನಿಕ್ ಆಗಿ ಸರ್. ಇಲ್ಲಿ ನೋಡಿ ತುಂಬಾ ಚೆನ್ನಾಗಿ ಕಾಯಿ ಹಿಡಿತಾ ಇದೆ ಸರ್. ಇದು ಸೂಪರ್ ಸರ್, ಆಗ್ತಾ ಇದೆ ಸರ್. ಸ್ವಲ್ಪ ಇದು ಸಾವಯವ ಇರೋದ್ರಿಂದ ಸ್ವಲ್ಪ ಸರ್ ಇನ್ನೂ ಇದಾಗುತ್ತೆ, ಇನ್ನು ರಿಕವರಿ ಆಗುತ್ತೆ ಸರ್. ಇದೆಲ್ಲ ಭಾಳ ಚಂದ ಬಂದ ಸರ್. ಮನೆಗೋಸ್ಕರ ಆಗುತ್ತೆ ಸರ್ ಇದು ಚೆನ್ನಾಗಿ. ಟೊಮೆಟೊ ಎಷ್ಟಾವ್ರಿ ಸರ್? ಟೊಮೆಟೊ ಒಂದು ಅರ್ಧ ಎಕರೆ ಹಚ್ಚಿದ್ದೀನಿ ಸರ್. ಅರ್ಧ ಎಕರೆ ಟೊಮೆಟೊ ಸರ್. ಇದು ಹೂ ಎಲ್ಲ ಸೈಡ್ ಎಲ್ಲ ಹೂ ಮಾಡಿದೀನಿ ರೀ. ಸ್ವಲ್ಪ ಅಲ್ಲಿ ಗೊಂಜಾಳ ಹಾಕಿದ್ದೀನಿ ಸರ್. ಯಾಕಂದ್ರೆ ಗುಬ್ಬಿಗಳು ಬಂದು ಸರ್ ಕೀಡಿ ತಿಂದು ಬಿಡ್ತಾವ ಅಂತೇಳಿ ಅದು ಒಂದು ಕನ್ಯರಾಜಗಳದ್ದು ವಿಡಿಯೋ ನೋಡಿದ್ದೆ ಸರ್. ಅವ್ರದ್ದು ಒಂದು ಚೆನ್ನಾಗಿತ್ತು. ಈಗ ಟೋಟಲ್ ಆಗಿ ಏನೇನು ತರಕಾರಿ ಇದಾವೆ ಹೇಳ್ತೀರ ಸರ್ ಕಬ್ಬಿನಾಗ? ಹೇಳ್ತೀನಿ ಸರ್. ಸರ್ 3 ರೀತಿಯಾಗಿ ವಿಂಗಡಣೆ ಮಾಡಿದ್ದೀನಿ ರೀ. ನಾನು ಮೊದಲಿಗೆ ಸರ್ ಇಲ್ಲಿ ಕಬ್ಬು ಹಚ್ಕೊಂಡಿದ್ದೀನಿ ರೀ. ಕಬ್ಬು ಸೈಡ್ ಅಲ್ಲಿ ಸರ್ ಉಳ್ಳಾಗಡ್ಡಿ ರೀ. ಉಳ್ಳಾಗಡ್ಡಿ ಎಲ್ಲ ಕಡೆ ನಂದು ಉಳ್ಳಾಗಡ್ಡಿ ಇದೆ ಸರ್. ಉಳ್ಳಾಗಡ್ಡಿ ಆದ್ಮೇಲೆ ಸರ್ ಈ ಕಡೆ ಟೊಮೆಟೊ ಯಾಕೆ ಹಚ್ಚಿದೆ ಅಂದ್ರೆ ಇದು ಈ ಕಡೆ ಬಾಗಿತಂದ್ರೆ ಸರ್ ಈ ಸಾಲಲ್ಲಿ ಇದಾಗತ್ತೆ, ಒಂದ್ ಸಾಲಲ್ಲಿ ಇದು ರೀ. ಆಮೇಲೆ ರೀ ಇಲ್ಲಿ ಇದನ್ನ ಒಂದ್ ಕಡೆ ಬೀಟ್ರೂಟ್ ಹಾಕೊಂಡಿನ್ರಿ. ಬೀಟ್ರೂಟ್ ಇಲ್ಲಿ ನೋಡ್ಬೋದು. ಈ ಕಡೆ ಬೀಟ್ರೂಟ್ ಐತ್ರಿ. ಲೆಫ್ಟ್ ಸೈಡ್ ಅಲ್ಲಿ ಬಿಟ್ಬಿಟ್ರಿ, ಇದು ಈ ಕಡೆ ಬಾಗಲ್ರಿ. ಅದಕ್ಕೆ ಏನ್ ಮಾಡಿದನ್ರಿ ಇಲ್ಲಿ ಇದನ್ರಿ, ಇದು ಇಲ್ರಿ ಟೊಮೆಟೊ. ಆಮೇಲೆ ನಾವ್ ಏನ್ ಮಾಡ್ತೀರಿ ಈ ಕಡೆ ಬಾಗಿದಂದ್ರೆ ಹಿಂಗ ಇದಾದ್ರ ಬಿ ಏನು ಸಮಸ್ಯೆ ಇಲ್ಲ. ಅದಕ್ಕೆ ಒಂದೇ ಸಾಲ ಬೀಟ್ರೂಟ್ ಹಾಕಿರಿ. ಒಂದೇ ಸಾಲ ಇಲ್ಲಿ ಬೀಟ್ರೂಟ್ ಹಾಕಿದ್ರಿ. ಎರಡೆರಡು ಸಾಲ ಹಾಕಿರಿ. ಎಲ್ಲಿ ಟೊಮೆಟೊ ಇಲ್ಲಲ್ರಿ ಅಲ್ಲಿ 2 ಸಾಲ ನಮ್ದು ಬೀಟ್ರೂಟ್ ಇದೆ ರೀ. ಯಾಕಂದ್ರೆ ಸ್ವಲ್ಪ ಸಮಸ್ಯೆ ಆಗಂತೆ. ನಾನು 4.5 ಫೀಟ್ ಅಗಲ ಇಟ್ಟಿದ್ದೀನಿ ರೀ. ಮತ್ತೆ 2 ಫೂಟ್ಗೆ ಒಂದೊಂದು ಬೀಜ ನಾನು ಹಾಕಿ ಚುಚ್ಚಿ ಇದು ಮಾಡಿದ್ವಿ ರೀ, ಬತ್ತೆ ಮಾಡಿದೀವಿ. ಅದೇ ರೀತಿಯಾಗಿ ಬೇರೆ ಇದ್ರಲ್ರಿ ಕಾಯಿಪಲ್ಲೆ ಮಾಡಿದೇನ್ರಿ. ಒಂದೇ ಕಬ್ಬು ರೀ, 2ನೇದು ಟೊಮೆಟೊ ರೀ, 3ನೇದು ನಮ್ದು ಬೀಟ್ರೂಟು, ಆಮೇಲೆ ಬದನೆ, ಮೆಣಸಿನ ಗಿಡ ರೀ, ಆ ಥರ ಡಬ್ಬು ಮೆಣಸಿನ ಗಿಡ ರೀ, ಮೆತ್ತೆ, ಕೊತ್ತಂಬರಿ, ಪಾಲಕ್ ರೀ, ಸಬ್ಬಸಿಗೆ ಪಲ್ಯ ರೀ. ಈ ರೀತಿಯಾಗಿ ನಾನಾ ರೀತಿಯಾಗಿ ಸ್ವಲ್ಪ ಬೆಳೆದಿದ್ದೀನಿ ರೀ. ಮತ್ತೆ ನಮ್ದು ಗೊಂಜಾಳ ಬೆಳೆದಿದ್ದೀನಿ. ಒಂದೇ ಎಕರೆಯಲ್ಲಿ ನಮ್ಮ ಇದು ಚೆಂಡು ಹೂವು ಬೆಳೆದಿದ್ದೀನಿ ರೀ. ಮತ್ತೆ ಸೈಡ್ ಅಲ್ಲಿ ನಾನು ಇದು ಸೌತಿಕಾಯಿ ಹಚ್ಚಿದ್ದೀನಿ ರೀ. ಆ ಬಳ್ಳಿ ಆ ಕಡೆ ರೋಡ್ ಕಡೆ ಹಬ್ಬತ್ರಿ. ಸೌತಿಕಾಯಿ ಮನೆಗೋಸ್ಕರ ಆಗತ್ರಿ. ಆ ಕಡೆ 1-2 ಕುಂಬಳಿ ಬಳ್ಳಿ ಹಚ್ಚಿದ್ರಿ. ಅವು ಕುಂಬಳಿ ಬಳ್ಳಿ ಆ ಕಡೆ ಹಬ್ತಾವ್ರಿ. ಮನೆಗೋಸ್ಕರ ಕಾಯಿಪಲ್ಲೆ ಫುಲ್ ಆಗ್ಬೇಕ್ರಿ. ಆಮೇಲೆ ನಾವು ಉಳಿದಿದ್ದನ್ನ ಮಾರಬಹುದ್ರಿ. ಅದು ಎಲ್ಲಾ ನಾನು ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದೀನಿ. ಈ ಬೀಟ್ರೂಟ್ ಎಲ್ಲ ಯಾವಾಗ ಬರ್ತಾವ್ರಿ ಸರ್? ಇನ್ನೊಂದು 8 ರಿಂದ 10 ದಿನ. ನಮ್ಮ ತಾತೆ ಹೇಳ್ತಾರ್ರಿ ಈಗ ಜಸ್ಟ್ ಅವ್ರು. ಇಲ್ಲಿ ನೋಡಿ ಸರ್, ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಬೀಟ್ರೂಟ್ ಕಲರ್ ನೋಡಿ ಸರ್. ಇದು ಕಲರ್ ಸ್ವಲ್ಪ ನೋಡಿ ಸರ್. ಇದು ಇಲ್ಲಿ ನೋಡಿ 10 ದಿನದಲ್ಲಿ ಐ ಥಿಂಕ್ ಬರ್ಬೋದ್ರಿ. ಇದು ಬೀಟ್ರೂಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಏನೂ ಇದಕ್ಕಿಲ್ಲ ಸರ್, ನಾನು ಯಾವ್ದು ರಾಸಾಯನಿಕ ಯೂಸ್ ಮಾಡಿಲ್ಲ, ನಾನು ಯಾವ್ದು ಇದು ಮಾಡಿಲ್ಲ ಸರ್. ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದು ನೋಡಿ. ಈ ರೀತಿಯಾಗಿ ಮಣ್ಣು ಸರ್, ಮಣ್ಣಿನ ಇದು ನೋಡಿದ್ರೆ ತುಂಬ ಸ್ಮೂತ್ ಆಗಿದೆ ಸರ್ ಮಣ್ಣು. ಇದರಲ್ಲಿ ನಾನು ಮೊದಲಿಗೆ ಸರ್ ಸೋಯಾಬೀನ್ ಇತ್ತು. ಸೋಯಾಬೀನ್ ಮುಂಚೆ ಇದು ಸೆಣಬು ಮತ್ತು ಇದನ್ನ ಮುರಿದಿದ್ದೀರಿ, ಕಾಲ್ಗಿ ಮಾಡಿದ್ದಾರೆ. ಇದಕ್ಕೆ ಅವಾಗೂ ಒಂದು 2-3 ಥರ ಮಿಕ್ಸ್ ಮಾಡಿದ್ದಾರೆ ಸರ್. ನವಧಾನ್ಯಗಳೆಲ್ಲ ಮಿಕ್ಸ್ ಮಾಡಿ ಭೂಮಿ ತಯಾರು ಮಾಡಿದ್ದಾರೆ. ಇದರಲ್ಲಿ ಹಾರ್ವೆಸ್ಟಿಂಗ್ ಯಾವ ಥರ ನಡೀತದೆ ಸರ್? ಸರ್ ಹಾರ್ವೆಸ್ಟಿಂಗ್ ಮೊದಲೇ ನಮ್ಮ ಮನೆಗೆ ಸರ್ ಮೆತ್ತೆ ಬಂತು ಸರ್. ಮೆತ್ತೆ ಆದ್ಮೇಲೆ ಕೊತ್ತಂಬರಿ, ಸಬ್ಬಸಿಗೆ ಬಂತು ಸರ್. ಇದನ್ನೆಲ್ಲ ನಾವು ತಿಂದ್ಮೇಲೆ ಇನ್ನು ನೆಕ್ಸ್ಟ್ ಸರ್ ನಮ್ದು ಉಳ್ಳಾಗಡ್ಡಿ. ನಾನು ಒಂದು ಮಂತ್ ಆದ್ಮೇಲೆ ಸರ್ ಈ ರೀತಿಯಾಗಿ ನಾನು ಉಳ್ಳಾಗಡ್ಡಿ ಕೀಳ್ತಾ ಇದ್ದೀನಿ ಸರ್. 2ನೇ ತಿಂಗಳಲ್ಲಿ ಈ ರೀತಿಯಾಗಿ ಸರ್ ಇಷ್ಟು ಚೆನ್ನಾಗಿ ಉಳ್ಳಾಗಡ್ಡಿ ಬಂದಿದೆ ಸರ್. ನಾನು ಇಲ್ಲಿದೆ ದಿನಾಲು ಒಂದು 5-6 ಹೋಯ್ತೀನಿ ಸರ್. ಮನೆಗೆ ಹೋದು ನಾನು ಕಾಯಿಪಲ್ಲೆ ಇದರಿಂದ ಮಾಡ್ಕೋತಿದ್ದೀನಿ ಸರ್. ನಾನು ಉಳ್ಳಾಗಡ್ಡಿ ಕೊಂಡ್ಕೊಂಡ್ ಬರ್ತಾ ಇಲ್ಲ ಸರ್. ಈಗ ಕೊತ್ತಂಬರಿ ಇಲ್ಲ ಸರ್, ಮೆಣಸಿನ್ಕಾಯಿ ಆಗ್ತಾ ಇದೆ ಸರ್ ಈಗ ಸರಿಯಾಗಿ. ಮತ್ತೆ ಇದೇ ರೀತಿಯಾಗಿ ಸರ್ ಒಂದು ಉಳ್ಳಾಗಡ್ಡಿ ಸರ್, ಮೆತ್ತೆ ಆಯ್ತು, ಕೊತ್ತಂಬರಿ ಆಯ್ತು, ಸಬ್ಬಸಿಗೆ ಆಯ್ತು, ಪಾಲಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಒಂದು 5 ಐಟಮ್ ಅಂತೂ ನಾವು ಇಲ್ಲಿ ಬಂದು ಇದನ್ನ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ಸರ್. ಸಾವಯವ ತಿಂತಾ ಇದೀವಿ. ಆಮೇಲೆ ಸರ್ ಇನ್ನು ಟೊಮೆಟೊ ಆಗ್ತಾ ಇದೆ. ಅದರ ಒಳಗಲ್ಲೇ ಒಂದು 10 ದಿನದಲ್ಲಿ ಸರ್ ಈ ನಮ್ಮ ಬೀಟ್ರೂಟ್ ತುಂಬಾ 8 ರಿಂದ 10 ದಿನದಲ್ಲಿ ನಮ್ಮ ಬೀಟ್ರೂಟ್ ಬರುತ್ತೆ ಸರ್. ಇದು ಆದ್ಮೇಲೆ ಸರ್ ತುರಂತ್ ನಮ್ಗೆ ಉಳ್ಳಾಗಡ್ಡಿ ತೆಗಿಬೇಕು ಸರ್. ಉಳ್ಳಾಗಡ್ಡಿ ಆದ್ಮೇಲೆ ನಮ್ ಮೆಣಸಿನ್ಕಾಯಿ ಬರುತ್ತೆ ಸರ್. ಮೆಣಸಿನ್ಕಾಯಿ ಅಂತ ಕಂಟಿನ್ಯೂ, ಬದ್ನಿಕಾಯಿ ಬರುತ್ತೆ, ಹೀಗೆ ಕಂಟಿನ್ಯೂ ಇದೆ ಸರ್. ಮತ್ತೆ ಮೇವಿಗೋಸ್ಕರ ಒಂದು ಬಿಟ್ಟು ಒಂದು ನಾವು ಗೊಂಜಾಳ ಕೆತ್ತಾ ಇದೀವಿ ಸರ್. ಅದು ಗೊಂಜಾಳದಿಂದ ನಮ್ಮ ದನಗಳು, ಆಕಳುಗಳು ತುಂಬಾ ಖುಷಿಯಾಗಿದೆ ಸರ್.
ಸಾವಯವ ತಿನ್ನೋದ್ರಿಂದ. ಸರ್ ವಿಶೇಷವಾಗಿ ಭೂಮಿ ತಯಾರಿ ಯಾವ ಥರ ಮಾಡ್ಕೊಂಡ್ರಿ? ಈಗ ಕಬ್ಬಿನ ಜೊತೆ ಇಷ್ಟೆಲ್ಲ ತರಕಾರಿ ಬೆಳಿಬೇಕಂದ್ರೆ ಭೂಮಿನೂ ಸತ್ವ ಇರ್ಬೇಕು, ಅದಕ್ಕೆಲ್ಲ ಏನು ಮಾಡಿದ್ರಿ? ಅದಾದಮೇಲೆ ಬೆಳಿಬೇಕಾದ್ರೆ ಏನೇನು ಅದಕ್ಕೆ ಕೀಟ ರೋಗ ನಿರ್ವಹಣೆ ಮಾಡಿದ್ರಿ? ಅದ್ರ ಬಗ್ಗೆ ಒಂಚೂರು ಹೇಳ್ರಿ ಸರ್. ಸರ್ ನಾನು ಮೊದಲಿಗೆ ಸರ್ ಇದು ಸನಬ ಮತ್ತು ಡೆಯಾಂಚ ಎಲ್ಲ ಯೂಸ್ ಮಾಡಿ ಮೊದಲಿಗೆ ಹಚ್ಚಿ ಪಲ್ಟಿ ಮಾಡಿದೆ ಸರ್. ಪಲ್ಟಿ ಮಾಡಿದ ಬಳಿಕ ಗಳೆ ಹೊಡೆದು ಸೋಯಾಬೀನ್ ಹಾಕಿದೆ ಸರ್. ಸೋಯಾಬೀನ್ ನಂದು ತುಂಬಾ ಚೆನ್ನಾಗಿ ಬಂತು ಸರ್. ಮತ್ತೆ ಬೆಂಕಿ ರೋಗ ಬರಲಿಲ್ಲ. ನನಗೆ ಅದೊಂದು ಖುಷಿ ಆಯ್ತು ಸರ್. ಎಲ್ಲರದು ಬೆಂಕಿ ರೋಗ ಸ್ವಲ್ಪ ಬಂತು. ಎಲ್ಲರದು 8-8.5 ಕ್ವಿಂಟಲ್ ಆಯ್ತು ಸರ್. ನಮ್ದು ಸರ್ 11 ಕ್ವಿಂಟಲ್ ಆಗಿದೆ. ನಂಗೆ ಅದೊಂದು ಖುಷಿ ಸರ್. ಮತ್ತೆ ಆರ್ಗ್ಯಾನಿಕ್ 5,328 ರೂಪಾಯಿದಂಗೆ ಅದು ನಮ್ಮ ಸರ್ಕಾರದವ್ರು ಕೊಂಡ್ಕೊಂಡ್ರು ಸರ್. ಅದು ತುಂಬಾ ಖುಷಿ ಆಯ್ತು ಸರ್. ಅದಾದ್ಮೇಲೆ ಸರ್ ನಾನು ಭೂಮಿಯನ್ನ 1-2 ಸಲ ಇದನ್ನು ಪಲ್ಟಿ ಹೊಡೆದು ರೂಟ್ರ್ ಹೊಡೆದು ಸರ್, ಮತ್ತೆ ಗಳೆ ಹೊಡೆದು ಚೆನ್ನಾಗಿ ಇದು ಮಾಡಿದ್ವಿ. ಅದು ಗಳೆ ಹೊಡೋಕ್ಕಿಂತ ಮುಂಚೆ ಸರ್ 1 ಟನ್ ನಾನು ನಮ್ಮ ಎರೆಹುಳ ಗೊಬ್ಬರ ನಾನೇ ತಯಾರು ಮಾಡಿದ್ದು ಸರ್. ನಾನೇ ತಯಾರು ಮಾಡಿದ್ದು ಎರೆಹುಳ ಗೊಬ್ಬರನ ಹಾಕಿದೆ ಸರ್ ಇದರಲ್ಲಿ. ಮತ್ತೆ ಕಬ್ಬು ತುಳಿಯುವಾಗ ಮತ್ತೆ ಒಂದು 300 ಸರ್, ಅದನ್ನ ಸಾಲು ಸರ್ ಗೊಜ್ಜಿದೆ ಸರ್. ಯೂರಿಯಾ ಟೈಪ್ ನಾನು ಹಾಕಿದೆ ಸರ್. ಅಲ್ಲೆಲ್ಲಿ ಇಟ್ಕೊಂಡು 300 ಕೆಜಿ ಸರ್, 300 ಕೆಜಿ ಇಟ್ಕೊಂಡು ನಾನು ಕಬ್ಬು ತುಳಿದೆ ಸರ್. ಕಬ್ಬು ತುಳಿದ ಮೇಲೆ ಸರ್ ಒಂದು ತಿಂಗಳಾದ್ಮೇಲೆ ಮೊಳಕೆ ಬರ್ತಾ ಸರ್. ಅವಾಗ ಒಂದ್ಸಲ ಗೋಕೃಪಾಮೃತ ನಾನು ಹರಿ ನೀರಿಗೆ ಬಿಟ್ಟೆ ಸರ್. ಅದಾದ್ಮೇಲೆ ಜೀವಾಮೃತ ಒಂದ್ಸಲ ಬಿಟ್ಟಿದ್ದೀನಿ ಸರ್. ಮತ್ತೆ ಎಲ್ಲಾ ನಾಟಿ ಬೆಳಕೆ ಎಲ್ಲಾ ಇವು ಸಸಿಗಳನ್ನ ಹಚ್ಕೊಂಡೆ ಸರ್. ಈ ಉಳ್ಳಾಗಡ್ಡಿ ಎಲ್ಲ ಒಂದು 15 ದಿನ ಆದ್ಮೇಲೆ ಕಬ್ಬು ತುಳಿದು 15 ದಿನಕ್ಕೆ ಎಲ್ಲ ಹಚ್ಕೊಂಡೆ ಸರ್. ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದ್ದೇವೆ ಸರ್. ಒಂದೊಂದು ಸ್ವಲ್ಪ ರೋಗ ಬಂದ ಗೋಕೃಪಾಮೃತ ಒಂದ್ಸಲ ಸಿಂಪಡಣೆ ಮಾಡಿದೆ. ಒಂದ್ಸಲ ಸರ್ ಹುಳಿ ಮಜ್ಜಿಗೆ ಅದರಲ್ಲಿ ಮಿಕ್ಸ್ ಮಾಡಿದ್ದೀನಿ ಸರ್. ಮತ್ತೆ ನಾನು ಎರೆಜಲ ತಯಾರು ಮಾಡಿದ್ದೀನಿ ಸರ್. ಎರೆಜಲನೂ ಒಂದ್ಸಲ ಕೊಟ್ಟಿದ್ದೀನಿ ಸರ್. ಮತ್ತೆ ಈಗ ಒಳ್ಳೆ ಪೋಷಕ ಜೀವಾಮೃತ ಕೊಟ್ಟಿದ್ದೀನಿ ಸರ್. ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಇದೆಲ್ಲ ಖುಷಿ ಆಗುತ್ತೆ ಸರ್. ಸಾಯಂಕಾಲ ನಾನು 1 ಅವರ್ ಇದ್ರಲ್ಲಿ ಅಡ್ಡಾಡ್ತೀನಿ ಸರ್. ತುಂಬಾ ಖುಷಿ ಆಗುತ್ತೆ ಸರ್ ಇದ್ರಾಗ ಅಡ್ಡಾಡಿ. ಓಕೆ ಸರ್. ಸರ್ ವಿಶೇಷವಾಗಿ ನೀವೊಬ್ಬ ನಿವೃತ್ತ ಸೈನಿಕರಾಗಿ ಸರ್ ನೀವು ಮನಸ್ಸು ಮಾಡಿದ್ರೆ ಎಲ್ಲಾದರೂ ಜಾಬ್ ಮಾಡ್ಬೋದಿತ್ತು, ಏನು ಬೇಕಾದರೂ ಮಾಡ್ಬೋದಿತ್ತು ಸರ್. ಆದರೆ ಧೈರ್ಯ ಮಾಡಿ ಕೃಷಿನ ಮಾಡ್ತಾ ಇದ್ದೀರಿ. ನಿಮ್ಮ ಥರ ಕೃಷಿಗೆ ಬರೋರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲೇ ಹಿರಿಯವರೆಲ್ಲ ಹೇಳ್ತಾರೆ ಸರ್, ಭೂಮಿ ತಾಯಿ ನಂಬಿದವ್ರನ್ನ ಯಾರು ಯಾವತ್ತೂ ಕೈ ಬಿಡಲ್ಲ ಅಂತೇಳಿ. ಭೂಮಿ ತಾಯಿ ಯಾಕೆ ಕೈ ಬಿಡ್ತಾ ಇದ್ದಾರೆ ಅಂದರೆ ನಾವು ತಾಯಿಗೆ ವಿಷ ಕೊಡ್ತಾ ಇದೀವಿ ಸರ್ ಒಂದು. ಮತ್ತು ವಿಷನ ಸ್ವಲ್ಪ ಕಮ್ಮಿ ಮಾಡಿ ಆರೋಗ್ಯವಾಗಿ ನಾವು ಭೂಮಿಯನ್ನು ಇದು ಮಾಡ್ಕೊಂಡ್ರೆ ಸರ್ ಒಟ್ಟು ಎಲ್ಲರೂ ಆದಾಯ ನೋಡ್ತಾ ಇದ್ದೀವಿ ಸರ್. ಆದಾಯ ನೋಡೋಕ್ಕಿಂತ ಮುಂಚೆ ಮೊದಲನೇವ್ರು ಹೆಂಗೆ ಬೆಳಿತಿದ್ರು, ಯಾಕೆ ಖುಷಿಯಾಗಿದ್ರು ರೈತರು? ಮೊದಲು ಎಲ್ಲರೂ ಖುಷಿಯಾಗಿದ್ರು ಸರ್. ಈಗ ಸ್ವಲ್ಪ ಎಲ್ಲರೂ ಸಾಲಗಾರ ಆಗ್ತಾ ಇದ್ದಾರೆ ಸರ್, ದುಃಖ ಆಗ್ತಾ ಇದ್ದಾರೆ. ಯಾಕಂತ ಅದು ಸ್ವಲ್ಪ ನಾನು ಮನೆಗೆ ಬಂದು ಯೋಚನೆ ಮಾಡಿದಾಗ ಸರ್, ಮೇನ್ ಸರ್ ಪ್ರಾಬ್ಲಮ್ ಬಂದಿದ್ದು ಗೊಬ್ಬರ ಸರ್. ಆಮೇಲೆ ಕಳೆನಾಶಕದ್ದು. ಆಮೇಲೆ ಸರ್ ನಾವು ಸ್ಪ್ರೇ ಹೊಡಿತೀವಲ್ಲ ಸರ್, ಅದಕ್ಕೆ ಲೇಬರ್ ಸಿಗ್ತಾ ಇಲ್ಲ. ಸ್ವಲ್ಪ ಎಲ್ಲ ಸಮಸ್ಯೆದಲ್ಲಿದ್ದಾರೆ. ನಾನು ಅವಾಗ ಒಂದು ಸರ್ ಕಂಡು ಹಿಡಿಬೇಕಂದೆ ಗೊಬ್ಬರನ ಸರ್ ನಾನು ಎರೆಹುಳ ಗೊಬ್ಬರ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಎರೆಹುಳ ಗೊಬ್ಬರ ಸ್ಟಾರ್ಟ್ ಮಾಡಿ ನಾನು ಮನೆಗೋಸ್ಕರ ಮಾಡ್ತಾ ಇದ್ದೆ ಸರ್. ಆಮೇಲೆ ಏನು ಮಾಡಿದೆ ಸರ್, ಕಮರ್ಷಿಯಲ್ ಆಗಿ ನಾನೀಗ ಮಾರ್ಲಿಕ್ಕೆ ಬಿ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಅದು ಎರೆಹುಳ ಗೊಬ್ಬರ ಹಾಕೋದ್ರಿಂದ ಸರ್ ತುಂಬ ಭೂಮಿಗೆ ಉತ್ಕೃಷ್ಟವಾಗಿ ಬೆಳೆ ಬರ್ತಾ ಇದೆ ಸರ್. ಯೂರಿಯಾ ಹಾಕೋದ್ರಿಂದ ತಕ್ಷಣ ಏನು ಬರುತ್ತೆ ಸರ್, ಕಾಣುತ್ತೆ ನಿಮಗೆ, ಗ್ರೀನ್ ಆಯಿತು ಇದಾಯಿತು. ಬಟ್ ಅದು ಭೂಮಿಯಿಂದ, ನನ್ನ ಅನಿಸಿಕೆ ಸರ್, ಭೂಮಿಯಿಂದ ತಾಕತ್ ಕಸ್ಕೊಂಡು ಬೆಳೆ ಕೊಡುತ್ತೆ. ಬಟ್ ಎರೆಹುಳ ಗೊಬ್ಬರ ಸರ್ ಅಥವಾ ಸಗಣಿ ಗೊಬ್ಬರ ಭೂಮಿಗೇನೆ ತಾಕತ್ ಕೊಡುತ್ತೆ ಬೆಳೀಲಿ ಅಂತೇಳಿ. ಅದು ನಾನು ಅನ್ಕೊಂಡು ಸರ್ ಈ ಫೀಲ್ಡಲ್ಲಿ ಇಳಿದೆ. ನನಗೆ 2-3 ಜಾಬ್ ಬಂದಿದ್ದು ಸರ್, ನಾನು ಜಾಬ್ ಮಾಡಲಿಲ್ಲ. ನಾನು ಮೊದಲು ಸರ್, ನಾವು ರೈತರ ಮಕ್ಕಳೇ, ನಾವು ಆರ್ಮಿಗೆ ಹೋಗಿ ಇಲ್ಲಿ ಬಂದು ಸರ್ 1 ವರ್ಷ ಆಯಿತು ಸರ್. ನಾನು ಏನು ಮಾಡಲಿ ಅಂತೇಳಿ ಯೋಚನೆ ಮಾಡಿ ನಾನು ಈ ಎರೆಹುಳ ಗೊಬ್ಬರ ಈ ಹೊಲದಲ್ಲಿ ಫೀಲ್ಡಲ್ಲಿ ಕಾಲಿಡ್ಬೇಕಾಯ್ತು ಸರ್. ಯಾಕಂದರೆ ರೈತರಿಗೆ ಸಮಸ್ಯೆ ತುಂಬಾ ಇದೆ ಸರ್. ಆ ರೈತರ ಸಮಸ್ಯೆ ಸ್ವಲ್ಪ ನಿಟ್ಟಿನಾದರೂ ನಾನು ಕಮ್ಮಿ ಮಾಡ್ಬೇಕಂತೇಳಿ ನಿಮ್ದು ಯಾವ ಥರ ಗುರಿ ಇದೆ ಸರ್, ನಮ್ಮದು ಆ ಥರ ಸ್ವಲ್ಪ ಅನ್ನೋದ್ರ ಗುರಿ ಇದೆ ಸರ್. ರೈತರು ಆದಷ್ಟು ಚೇಂಜ್ ಆಗ್ಬೇಕು ಸರ್. ಚೇಂಜ್ ಆಗಲಿ, ಆಕಳ ಸಾಕಲಿ, ಆಕಳ ಗೊಬ್ಬರನ ಯೂಸ್ ಮಾಡಲಿ. ಇದೇ ರೀತಿಯಾಗಿ ರೈತರು ಮುಂದೆ ಹೋಗ್ಬೇಕು ಸರ್. ಇದಷ್ಟು ನನ್ನ ಗುರಿ ಸರ್ ಸ್ವಲ್ಪ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು ಸರ್. ಉತ್ತಮವಾದಂಥ ಮಾಹಿತಿಯನ್ನು ನೀಡಿದ್ರಿ. ಜೊತೆಗೆ ಪ್ರತಿಯೊಬ್ಬರು ನೋಡ್ತಕ್ಕಂಥ ತೋಟನ ನಿರ್ಮಾಣ ಮಾಡಿದಿರಿ. ಕಬ್ಬಿನ ಜೊತೆಗೆ ಹಲವಾರು ಬೆಳೆಗಳನ್ನು ಬೆಳೆದಿರಿ. ಅದಕ್ಕೆ ಉತ್ತಮ ಬೆಲೆ ಸಿಗಲಿ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ರಿ, ಎಲ್ರಿಗೂ ಮಾದರಿ ಆಗಲಿ ಅಂತ ಥ್ಯಾಂಕ್ ಯು ಸರ್. ರೈತರು ನಾವು ಇದು ಕಬ್ಬು ಬರ್ಬೇಕಾದ್ರೆ ಸರ್ 1 ಇಯರ್ ಆದ್ರೂ ಕಾಯ್ಬೇಕು ಸರ್. ಈಗ ನನಗೆ ಸರ್ 1-2 ಇದು ಸರ್ 15 to 20 ರೂಪೀಸ್ ಕೆಜಿ ಮಾರ್ತಾ ಇದೆ ಸರ್. ಹೌದ್ರಿ. ಇದು ನಮಗೆ 3 ತಿಂಗಳಲ್ಲಿ ದುಡ್ಡು ಬರುತ್ತೆ ಸರ್. ಇದು ನಾವು 75% ಮಾರಿ 20% ನಮಗೆ ಇಟ್ಕೊಂತೀವಿ ಅಂದ್ರೆ ಸರ್ ನಮ್ಗೆ ಮನೆಯಲ್ಲೂ ಆದಾಯ ಸರ್. ಸ್ವಲ್ಪ 3 ತಿಂಗಳಲ್ಲಿ ಅದು ಆದಾಯ. ಟೊಮೆಟೊ ಸರ್ ಯಾವುದಾದ್ರೂ ಒಂದಾದ್ರೂ ರೇಟ್ ಸಿಗುತ್ತೆ ಸರ್. ಟೊಮೆಟೊ, ಬೀಟ್ರೂಟ್, ಉಳ್ಳಾಗಡ್ಡಿ, ನಮ್ಗೆ ಯಾವುದಾದ್ರೂ ಒಂದಾದ್ರೂ ಬದನೆ, ಮೆಣಸಿನ್ಕಾಯಿ ಯಾವುದಾದ್ರೂ ಒಂದು ರೇಟ್ ಸಿಕ್ಕರೆ ಸಾಕು ಸರ್. ಅದು ನಮ್ಗೆ ಸ್ವಲ್ಪ ಆದಾಯ ಕೊಡ್ತಾ ಇರುತ್ತೆ. ಮತ್ತೆ ಕಬ್ಬಿನ ರೇಟ್ ಬರೋಟಿಗೆ ನಾವು ಇದು ಮಾಡ್ಬೋದು ಸರ್. ಅದಕ್ಕೆ ನಾನು ಇದೆಲ್ಲ ಮಿಶ್ರ ಬೆಳೆ ಮಾರ್ತಾ ಇದ್ದೀನಿ ಸರ್. ಈ ಥರ ಬೆಳೆಯೋದ್ರಿಂದ ಸರ್ ತುಂಬ ಕಳೆ ಕಮ್ಮಿ ಆಗುತ್ತೆ ಸರ್.
ಕಳೆ ಕಮ್ಮಿ ಆಗೋದ್ರಿಂದ ನಮಗೆ ರೈತರಿಗೆ ತುಂಬ ಒಳ್ಳೆಯದಾಗುತ್ತೆ ಸರ್. ಓಕೆ ಸರ್.